ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡುವಂಥದ್ದಾಗಿರ್ಬೋದು, ಟ್ರೋಲ್ ಮಾಡುವಂಥದ್ದು ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಯಾವುದೇ ನಟಿಯರಾಗಿರ್ಬೋದು ಮತ್ತು ಸೋಷಿಯಲ್ ಮೀಡಿಯಾ ಫೀಮೇಲ್ ಇನ್ಫ್ಲೂಯೆನ್ಸರ್ಗಳಿಗೆ ಹೆಂಗೆ ಬೇಕಂಗೆ ಟ್ರೋಲ್ ಮಾಡುವಂಥದ್ದು, ಕಮೆಂಟ್ ಮಾಡುವಂಥದ್ದು, ಹುಡುಗಿರಿಗೆ ಅಸಭ್ಯವಾಗಿ ಮೆಸೇಜ್ ಮಾಡುವಂಥದ್ದು ಮತ್ತು ಕೆಲವೊಂದು ಅಶ್ಲೀಲ ಫೋಟೋಗಳನ್ನು ತಮ್ಮ ಪೇಜ್ಗಳಲ್ಲಿ, ಟ್ರೋಲ್ ಪೇಜ್ಗಳಲ್ಲಿ ಶೇರ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರಿಂದ ಮಹಿಳೆಯರ ಗೌರವಕ್ಕೆ ಧಕ್ಕೆ ಆಗ್ತಿದೆ. ಜೊತೆಗೆ ಯಾರೆಲ್ಲ ಪ್ರೊಫೈಲ್ಗಳನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂಥವ್ರಿಗೂ ಕೂಡ ಒಂದು ರೀತಿಯಾದಂಥ ಒಂದು ಮಾನಸಿಕ ಒತ್ತಡವನ್ನು ಕೂಡ ತರ್ತಿದೆ. ಇಂಥದ್ರಲ್ಲಿ ಇತ್ತೀಚೆಗೆ ಒಂದಷ್ಟು ಪ್ರಕರಣಗಳು ದಾಖಲಾಗಿತ್ತು. ಆಕ್ಟ್ರೆಸ್ ರಮ್ಯಾ ಆಗಿರ್ಬೋದು, ಮತ್ತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಕೇಸ್ ಆಗಿರ್ಬೋದು. ಇದರ ಜೊತೆಗೆ ಇತ್ತೀಚೆಗಷ್ಟೇ ರುಕ್ಮಿಣಿ ವಸಂತ್ ಎಂಬ ನಟಿಯ ಒಂದು ವಿಡಿಯೋನು ಕೂಡ ಡೀಪ್ ಫೇಕ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಯಾರು ಬೇಕಾದ್ರೂ ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ ಅಂದ ತಕ್ಷಣ ಯಾರಿಗೆ ಬೇಕಾದ್ರೂ ಅಶ್ಲೀಲ ಕಮೆಂಟ್ ಮಾಡ್ಬೋದು, ಮತ್ತೆ ಮೆಸೇಜ್ ಮಾಡ್ಬೋದು ಅಥವಾ ಟ್ರೋಲ್ ಮಾಡ್ಬೋದು ಅನ್ನೋ ಅಂತ ಅವ್ರಿಗೆ ಒಂದಷ್ಟು ಸೀರಿಯಸ್ ಆಕ್ಟ್ಗಳು ಕೂಡ ತನಿಖೆ ವೇಳೆ ಬರುತ್ತವೆ. ಮತ್ತೆ IT ಆಕ್ಟ್ ಅಡಿ ಅವರಿಗೆ ಎಷ್ಟು ಸೀರಿಯಸ್ ಅಫೆನ್ಸ್ ಇದು ಅನ್ನುವಂಥದ್ದಕ್ಕೆ ಒಂದಷ್ಟು ತನಿಖೆ ನಡೀತಿದ್ದಾವೆ. ಈ ಒಂದು ಪ್ರಮುಖ ಪ್ರಕರಣಗಳಲ್ಲಿ ಈಗಾಗಲೇ ಒಂದಷ್ಟು ಜನ ಆರೋಪಿಗಳು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಇದು ಎಷ್ಟು ಸೀರಿಯಸ್ ಅಫೆನ್ಸ್ ಮತ್ತೆ ಇದ್ರ ಬಗ್ಗೆ ಅಡ್ವೊಕೇಟ್ಗಳು ಏನು ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಕೇಳ್ತಾ ಹೋಗ್ತೀನಿ. ಅಭಿಷೇಕ್ ಅಂತೇಳಿ ಅಡ್ವೊಕೇಟ್ ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಇತ್ತೀಚೆಗೆ ನೀವು ಗಮನಿಸ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಬೇಕಂಗೆ ಕಮೆಂಟ್ ಮಾಡೋದು, ಎಸ್ಪೆಷಲಿ ಹುಡುಗಿರು ವಿಚಾರವಾಗಿ ಟ್ರೋಲ್ ಮಾಡ್ತಾರೆ. ಮತ್ತು ಎಲ್ಲೋ ವೈರಲ್ ಆಗಿರುವಂಥ ವಿಡಿಯೋಗಳನ್ನ ಇಟ್ಕೊಂಡು ಅದನ್ನು ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದ ಅವ್ರು ಆ್ಯಸ್ ಎ ಪರ್ಸನ್ ಯಾರ್ದು ಇರುತ್ತೋ, ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಯಾರಿಗೆ ಕಮೆಂಟ್ ಮಾಡ್ತಾರೆ ಅವರಿಗೆ ಒಂದು ಧಕ್ಕೆ ಆಗುತ್ತೆ. ಇದು ಕೇಸ್ ಆದರೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾವ ರೀತಿ ಸೀರಿಯಸ್ ಅಫೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ? ಇದು ಫಸ್ಟ್ಲಿ ಏನಾಗುತ್ತೆ ಅಂದರೆ, ಭಾಳ ಜನ ಒಂದು ಭ್ರಮೆಲಿದ್ದಾರೆ. ಏನಂದರೆ, ಒಂದು ಫೇಕ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಅದರಿಂದ ಕಾಮೆಂಟ್ ಮಾಡಿದ್ರೆ ನಾವು ಸಿಕ್ಕೊಳ್ಳಲ್ಲ. ಬಟ್ ಇವಾಗ IT ಆ್ಯಕ್ಟ್ 2000 ಇಸ್ವಿಯಲ್ಲಿ ಬಂದ ಮೇಲೆ ಇದು ಭಾಳ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಪೊಲೀಸ್ ಅಥಾರಿಟೀಸ್ ಹ್ಯಾವ್ ಆಲ್ ದ ಪವರ್ ಟು ಇನ್ವೋಕ್ ದ ಪ್ರಾವಿಷನ್ಸ್ ಅಂಡರ್ IT ಆ್ಯಕ್ಟ್. ಹಂಗಾಗಿ ಸೆಕ್ಷನ್ 66 ಎಲ್ಲದರಲ್ಲೂ ABCD ಎಕ್ಸ್ಪೆಷಲಿ C and D ಪೊಲೀಸವ್ರಿಗೆ ಎಲ್ಲ ಪವರ್ಸ್ ಇದೆ. ವಿತೌಟ್ ಎನಿ ವಾರೆಂಟ್ ದೇ ಕ್ಯಾನ್ ಅರೆಸ್ಟ್ ಯು. ಬರೀ ಈ ಲೊಕೇಶನಲ್ಲಿ ಕಾಮೆಂಟ್ ಆಗಿದೆ ಅಂದರೆ ಸಾಕಲ್ಲ, ಯಾರ್ಯಾರು ಸಸ್ಪೆಕ್ಟ್ ಇರ್ತಾರಲ್ಲ ಅವ್ರನ್ನೆಲ್ಲರೂ ತನಿಖೆ ಮಾಡ್ಬೋದು. ಅವರು ಇಷ್ಟು ಸ್ಟ್ರಿಕ್ಟ್ ಇದೆ. ಎಷ್ಟು ಸೀರಿಯಸ್ ಇವೆರಡು ಸೆಕ್ಷನ್ಗಳಡಿ ಏನೆಲ್ಲ ತನಿಖೆ ಯಾವ ರೀತಿ ನಡೆಯುತ್ತೆ ಮತ್ತು ಅದು ಅಕ್ಯೂಸ್ಡ್ಗಳಿಗೆ ಯಾವ ರೀತಿ ಮುಳುವಾಗುತ್ತೆ ಅಂತ? ಸರ್, ಯಾವುದೇ ಮ್ಯಾಜಿಸ್ಟ್ರೇಟ್ನ ಒಂದು ಪರ್ಮಿಷನ್ ಇಲ್ಲದಲ್ಲೇ ತನಿಖೆ ಮಾಡ್ಬೋದು. ಅವರು ಅರೆಸ್ಟ್ ಕೂಡ ಮಾಡ್ಬೋದು. ಇಫ್ ದೇ ರಿಯಲಿ ನೀಡ್ ಆನ್ ಕಸ್ಟೋಡಿಯಲ್ ಇಂಟ್ರಾಗೇಷನ್ ದೇ ಕ್ಯಾನ್ ಡೂ ದಟ್ ವಿತೌಟ್ ವಾರೆಂಟ್. ಆ್ಯಂಡ್ ಮೋರ್ ಓವರ್ ಏನಂದರೆ, ಈ ಥರ ಇದರಲ್ಲಿ ಒಂದು ಸತಿ ಅವ್ರನ್ನ ಕೈ ಬಿಟ್ಬಿಟ್ರೆ ಆ ತನಿಖೆ ಪ್ರಾಪರಾಗಿ ನಡ್ಸೋಕ್ಕಾಗಲ್ಲ. ಎಲ್ಲ ರೀತಿ ಪವರ್ಸ್ ಇದೆ. ಯಾಕಂದರೆ ಶಿಕ್ಷೆ 3 ವರ್ಷ ಇದೆ ಆ್ಯಂಡ್ 1 lakh rupees ಫೈನ್ ಇದೆ. ಸೊ ಯಾವುದೇ ಆಗಲಿ ನಾವು ಫೈನ್ ಕಟ್ಟಿ ಬಿಡೋ ಅಂಥ ಒಂದು ಅಫೆನ್ಸ್ ಅಲ್ಲ ಇದು. ಈ ಒಂದು ಕಾಯ್ದೆ ಏನಿದೆ ಭಾಳ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಮಿನಿಮಮ್ 3 years ಪ್ರೂವ್ ಆದರೆ. ಸೊ ಅದು ಕರೆಕ್ಟಾಗಿ ಏನೇನು ತನಿಖಾಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಕೋಆಪರೇಟ್ ಮಾಡಲೇಬೇಕಾಗುತ್ತೆ ಸಸ್ಪೆಕ್ಟ್ಸ್. ಮತ್ತು ಈ 2 ಆ್ಯಕ್ಟ್ಗಳನ್ನು ಬೇರೆ ಬೇರೆ ಯಾವ ರೀತಿಯಾದಂಥ ಸೈಬರ್ ಕ್ರೈಮಲ್ಲಿ ಇನ್ವಾಲ್ವ್ ಆಗುತ್ತೆ. ಮತ್ತು ಯಾಕಂದರೆ ಕೆಲವೊಂದು ಫೋರ್ಜರಿಗಳು ನಡೀತಿರುತ್ತೆ, ಕೆಲವರು ಸೈನ್ಗಳನ್ನು ಫೋರ್ಜರಿ ಮಾಡೋದಾಗಿರ್ಬೋದು, ಆ ಥರ ಒಂದು ಆಗ್ತಿರುತ್ತೆ. ಮತ್ತು ಬೇರೆ ಬೇರೆ ಯಾವ ಥರ ಕ್ರೈಮ್ ಅಫೆನ್ಸ್ಗಳಿಗೆ ಈ 2 ಆ್ಯಕ್ಟ್ಗಳು ಸೇರುತ್ತೆ ಅಂತ? ಸರ್, ಈ ಆ್ಯಕ್ಟು ಇಟ್ ಈಸ್ ನಾಟ್ ಓನ್ಲಿ ಫಾರ್ ಐಡೆಂಟಿಟಿ ಥೆಫ್ಟ್. ಯಾರ್ದೋ ಫೋಟೋ ಮಾರ್ಫ್ ಮಾಡಿದ್ವಿ, ಅವ್ರ ಫೋಟೋ ಮಿಸ್ಯೂಸ್ ಮಾಡಿದ್ವಿ ಅಥವಾ ಕಾಮೆಂಟ್ ಮಾಡಿದ್ವಿ, ಅದಕ್ಕಷ್ಟೇ ಸೀಮಿತ ಅಲ್ಲ ಈ ಆ್ಯಕ್ಟು. IT ಆ್ಯಕ್ಟು ಆನ್ಲೈನ್ ಡಿಜಿಟಲ್ ಸಿಗ್ನೇಚರ್ ಫೋರ್ಜ್ ಮಾಡಿದ್ರೂ ಅದಕ್ಕೆ ಶಿಕ್ಷೆ ಇದೆ IT ಆ್ಯಕ್ಟಲ್ಲಿ. ಈಗ ಮುಂಚೆ ಎಲ್ಲ ಪಾಸ್ವರ್ಡ್ OTP ಇತ್ತು, ಅದನ್ನು ಕವರ್ಡ್ ಮಾಡಿದ್ದಾರೆ. ಮುಂಚೆ ಯಾವ್ದಾದ್ರು ಒಂದು ಬ್ಯಾಂಕ್ ಅಕೌಂಟ್ ಏನಾದ್ರು ಟ್ರಾನ್ಸಾಕ್ಷನ್ ಆಗಬೇಕಂದ್ರೆ ಒಂದು OTP ಹಾಕಿದ್ರೆ ಸಾಕಿತ್ತು. ಇವಾಗೆಲ್ಲ ಡಿಜಿಟಲ್ ಸಿಗ್ನೇಚರ್ ಮಾಡಿದ್ದಾರೆ, ಅದನ್ನೂ ಫೇಕ್ ಮಾಡೋಂಥ ಕಾಲ ಬಂದಿದೆ. ಅದಕ್ಕೂ 3 ವರ್ಷ ಶಿಕ್ಷೆ ಇದೆ IT ಆ್ಯಕ್ಟಲ್ಲಿ. ಈಗ ಮತ್ತೊಂದು ಕಡೆ ಏನಂತಂದರೆ, ಬರೀ ಹುಡುಗಿರ ವಿಚಾರವಾಗಿ ಕಮೆಂಟ್ ಅಥವಾ ಅಶ್ಲೀಲ ಫೋಟೋಗಳು ಅದು ಒಂದು ಕಡೆ ಒಂದು ಪಾರ್ಟ್ ಆಫ್ ಆದರೆ, ಒಂದಷ್ಟು ಜನ ಹುಡುಗರದ್ದು ಆಗಿರ್ಬೋದು ಮತ್ತು ಬೇರೆ ವ್ಯಕ್ತಿಗಳದ್ದು ಯಾವುದೇ ಒಂದು ಪರ್ಸನ್ಸ್ನ ಈ ಥರ ಮಾಡಿದ್ರೆ ಅದಕ್ಕೂ ಕೂಡ ಈ ಥರ ಆ್ಯಕ್ಟ್ಗಳನ್ನ ಸೇರಿಸುವಂಥ ಸಾಧ್ಯತೆ ಇದೆಯಾ ಏನೋ? ಸರ್, ಎನಿ ಆ್ಯಕ್ಟ್, ವೆದರ್ ಇಟ್ ಮೈಟ್ ಬಿ IT ಆ್ಯಕ್ಟ್, ವೆದರ್ ಇಟ್ ಮೈಟ್ ಬಿ POCSO, IPC, whichever the Indian laws is neutral, gender neutral. Every act is a gender neutral. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತೇನಿಲ್ಲ, ಈಕ್ವಲ್ ಆಗಿ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ POCSO ಕೇಸಲ್ಲಿ ಮೊನ್ನೆ ಒಂದು ಪ್ರಕರಣ ಆಯಿತು. ಆ ಪ್ರಕರಣನ ವ್ಯಕ್ತಪಡಿಸೋದು ಬೇಡ, ಒಂದು ಪ್ರಕರಣ ಆಯಿತು. ಅದರಲ್ಲಿ ವಿಕ್ಟಿಮ್ಸು ಹುಡುಗರು, ಮೈನರ್ ಹುಡುಗರು, ನಾಟ್ ಗರ್ಲ್ಸ್, ಮೈನರ್ ಹುಡುಗರು. POCSO ಆ್ಯಕ್ಟ್ ಈವನ್ ಕವರ್ಸ್ ಅ ಮೈನರ್ ಬಾಯ್ಸ್. ಸೊ ಇಟ್ಸ್ ಅ ಜೆಂಡರ್ ನ್ಯೂಟ್ರಲ್. POCSO ಅಂದರೆ ಮೈನರ್ ಹುಡುಗಿರು ಮಾತ್ರ ಅಂತಲ್ಲ, ಮೈನರ್ ಆಗಿರ್ಬೇಕಷ್ಟೇ. ಹುಡುಗ ಆಗಲಿ ಹುಡುಗಿ ಆಗಲಿ, ಇಟ್ ಡಸಂಟ್ ಮ್ಯಾಟರ್. ಸೊ ಎಲ್ಲ ಕಾನೂನುಗಳು, ಎಲ್ಲ ಲಾಸೂ ಜೆಂಡರ್ ನ್ಯೂಟ್ರಲ್. ಇರ್ರೆಸ್ಪೆಕ್ಟಿವ್ ಆಫ್ ಮೇಲೋ ಫೀಮೇಲೋ ಈ ಥರ ಆ್ಯಕ್ಟ್ಸ್ ಆದಾಗ ಶಿಕ್ಷೆ ಆಗೇ ಆಗುತ್ತೆ. ಒಟ್ಟಾರೆಯಾಗಿ ಯಾವುದೇ ಒಂದು ಅವರ ಒಂದು ಪ್ರೊಫೈಲ್ ವಿಚಾರವಾಗಿರ್ಬೋದು ಮತ್ತು ಅವ್ರ ಮಾನಕ್ಕೆ ಧಕ್ಕೆ ಆಗ್ತಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರೆ
ಈ ಸೆಕ್ಷನ್ಗಳೇನಾದರೂ ಬಿದ್ದರೆ ಅವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾರೆ. ಖಂಡಿತ ಕಟ್ಟಿಟ್ಟ ಬುತ್ತಿ. ಇಟ್ಸ್ ಅ ಕಾಗ್ನಿಸಬಲ್ ಅಫೆನ್ಸ್, ದೋ ಇಟ್ ಮೈಟ್ ಬಿ ಬೇಲಬಲ್, ಬಟ್ ಇಟ್ಸ್ ಕಾಗ್ನಿಸಬಲ್. ವಿತೌಟ್ ಎನಿ ವಾರೆಂಟ್ ಪೊಲೀಸ್ ಕ್ಯಾನ್ ಅರೆಸ್ಟ್ ಯು ಎನಿ ಟೈಮ್. ಇಫ್ ಯು ಆರ್ ಪ್ರೂವ್ಡ್ ದಟ್ ಯು ಆರ್ ಗಿಲ್ಟಿ ಆಫ್ ಎನ್ ಅಫೆನ್ಸ್, ಖಂಡಿತ ಮಿನಿಮಮ್ 3 ವರ್ಷ ಶಿಕ್ಷೆ ಆಗುತ್ತೆ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆದರೆ ಕಾನೂನಾತ್ಮಕವಾಗಿ 3 ವರ್ಷ ಶಿಕ್ಷೆ ಖಂಡಿತ ಆಗುತ್ತೆ. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಬೇಕಂಗೆ ಕಮೆಂಟ್ ಮಾಡ್ಬೋದು, ಟ್ರೋಲ್ ಮಾಡ್ಬೋದು ಅನ್ನುವಂಥ ವ್ಯಕ್ತಿಗಳು ಇದ್ರ ಬಗ್ಗೆ ಗಮನ ವಹಿಸಬೇಕಾಗುತ್ತೆ. ಯಾಕಂದರೆ ನಿಮ್ಮ ಮೇಲೆ ಬರೀ ಹುಡುಗಿರಿಗೆ ಕಮೆಂಟ್ ಮಾಡಿದ್ರೆ ಅಥವಾ ಹುಡುಗಿರಿಗೆ ನಾವು ಫೋಟೋಗಳನ್ನು ಟ್ರೋಲ್ ಮಾಡೋದಾಗಿರ್ಬೋದು, ಅವರಿಗೆ ಅಶ್ಲೀಲ ಮೆಸೇಜ್ ಹಾಕಿದರೆ ಮಾತ್ರ ನಿಮ್ಮ ಮೇಲೆ ಕೇಸ್ ಆಗುತ್ತೆ ಅಂದ್ಕೋಬೇಡಿ. ಯಾರಾದರೂ ಮೇಲ್ಗಳಿಗೂ ಕೂಡ ನೀವು ಅಂದರೆ ಹೀರೋಗಳು ಫೋಟೋಗಳನ್ನು ಮಾರ್ಫ್ ಮಾಡೋದಾಗಿರ್ಬೋದು, ಯಾರಾದರೂ ಇನ್ಫ್ಲೂಯೆನ್ಸರ್ ಫೋಟೋಗಳನ್ನು ಮಾರ್ಫ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿದ್ರು ಒಂದು ವೇಳೆ ಅವರೇನಾದರೂ ನಿಮ್ಮ ಮೇಲೆ ದೂರು ಕೊಟ್ಟು ನಿಮ್ಮ ಮೇಲೆ ಕೇಸ್ ಏನಾದರೂ ಆಗಿ, ಅದರಲ್ಲೂ ಕೂಡ ಈ 66C ಮತ್ತು D ಆ್ಯಕ್ಟ್ಗಳು, IT ಆ್ಯಕ್ಟ್ಗಳೇನಾದರೂ ನಿಮ್ಮ ಮೇಲೆ ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ಸೀರಿಯಸ್ ಅಫೆನ್ಸ್ ಅಂತೇಳಿ ಕನ್ಸಿಡರ್ ಆಗಿ ನೀವು ಕೋರ್ಟ್ಗೆ ಮತ್ತೆ 3 ವರ್ಷ ಶಿಕ್ಷೆಯನ್ನು ಕೂಡ ಅನುಭವಿಸುವಂಥ ಸಾಧ್ಯತೆ ಇದೆ. ಹೀಗಾಗಿ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡೋದ್ರ ಮುನ್ನ, ಅಂದರೆ ಕೆಟ್ಟದಾಗಿ ಬಳಸ್ಕೊಳ್ಳೋದ್ರ ಮುನ್ನ ಒಮ್ಮೆ ಎಚ್ಚರವಾಗಿರಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.